ಇನ್ನೂ ದೇವರಿನ ಫೈರ್ ಆಗಿ ಇರ್ತದೆ. ಇನ್ನೂ ಫೈರ್ ಆಗೇನೆ ನಿಮ್ಮ ಫ್ಯೂಚರ್ ದೇವರ ಕೈಯಲ್ಲಿದೆ. ಮನುಷ್ಯ ಏನೇ ಮಾತಾಡ್ಬೋದು, ಏನೇ ನುಡಿಬಹುದು, ಬಟ್ ದೇವರ ಚಿತ್ತ, ದೇವರ ಚಿಂತನೆ ನಿಮ್ಮ ಜೀವನದಲ್ಲಿ ಇರೋದಲ್ಲ. ಯಾರು ತಡೆಯಕ್ಕಾಗಲ್ಲ, ಯಾರು ತಡೆಯಕ್ಕಾಗಲ್ಲ. ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರುವ ಅವರ ನೆನಪಿಟ್ಟುಕೊಂಡು ನಿಮ್ಮ ಮಕ್ಕಳು ಹೇಳಕ್ಕೆ ಎದುರುಬೇಡ. ಇವತ್ತು ನಾನು ನನ್ನ ಕುಟುಂಬ ಬದುಕಿರೋದಂದ್ರೆ ಎಷ್ಟು ಯಾರಾದ್ರೂ ಏನಾದ್ರೂ ಮಾತಾಡ್ಕೊಳ್ಳಿ. ಅದು ಹಳ್ಳಿಯ ಇರ್ಬೋದು, ಮಗು ಇರ್ಬೋದು, ಯಾರು ಇರ್ಬೋದು. ನಿಮ್ಮ ಪ್ರಾಣ ಉಳಿದಿರದೆ ಎಷ್ಟು ಅದನ್ನು ಧೈರ್ಯವಾಗಿ ಹೇಳ್ಬೇಕಾದ್ರೆ ನೀವು ಧೈರ್ಯವಾಗಿ ಹೇಳ್ಬೇಕಾದ್ರೆ ದೇವರ ಅದನ್ನೇ ಇರ್ತದೆ. ಅಲ್ಲಿ ದೇವರಲ್ಲಿ ಕುಳ್ಳುನಿಯಲ್ಲಿ ಗಂಡು ತಂದೆ ತಾಯಿಗಳು ಎಸ್ಕೇಪ್ ಆಗ್ತಾರೆ. ಆಗ ಅವ್ರು ಮಾತ್ರ ಧೈರ್ಯವಾಗಿ ಮಾತಾಡ್ತಾ ಇದ್ದಾರೆ. ಅದು ಪರಿಸರ ಸದನ ಎದುರ್ಕೊಳ್ತಾ ಇದ್ದಾರೆ. ಪದೇ ಪದೇ ಕೇಳ್ತಾ ಇದ್ದಾರೆ. ಪದೇ ಪದೇ ಕೇಳ್ತಾರೆ, ಪದೇ ಪದೇ ಟೆಸ್ಟ್ ಮಾಡಕ್ಕೆ ನೋಡ್ತಾರೆ. ಹೌದು, ನಿನ್ನ ದೇವರು ಯೇಸುನೇ ಹೇಳ್ಬೇಕಾದ್ರೆ ಹೌದು, ನನ್ನ ದೇವರು ಯೇಸುನೇ. ಅವನು ಹೇಳಿದ ನನ್ನ ಡ್ರೈವರ್ ಎಸ್ಕೇಪ್ ಆಗಿದೆ. ಯೇಸಪ್ಪನ ಬಗ್ಗೆ ಸಾಕ್ಷಿ ಹೇಳಕ್ಕೆ ಎದುರ್ಕೊಳ್ತಾರೆ. ಅವನೇ ಪ್ರಯತ್ನ ಕೇಳಿದ್ರು. ಯಾರು ಅವ್ನು ಮಾತ್ರ ಹೇಳ್ತಾರೆ, ದಯವಾಗಿ ಹೇಳ್ತಾರೆ, ನನ್ನ ಸ್ವಸ್ಥ ಮಾಡಿದ್ದು ಯೇಸು ಕ್ರಿಸ್ತನೇ. ನನ್ನ ಹುಟ್ಟು ಕೂಡ ನಾನು ಕಣ್ಣು ಕೊಟ್ಟಿದ್ದು ದೇವರೇ. ಶಿಷ್ಯರು ಕೇಳ್ತಾರೆ, ಅಪ್ಪ ನಿನ್ ಕಣ್ಣು ಕೂಡ ಆಗಿಕ್ಕೆ ಅಪ್ಪ ಅಮ್ಮ ಪಾಪ ಮಾಡಿದ್ರೆ ಇವನು ಪಾಪ ಮಾಡಿಲ್ಲ. ಹೇಳ್ತಾರೆ, ಯಾರು ಪಾಪ ಮಾಡಿಲ್ಲ. ದೇವರ ಮಹಿಮೆ, ದೇವರ ಮಹಿಮೆ, ದೇವರ ಮಹಿಮೆ ಪ್ರಕಟ ಆಗುವುದಕ್ಕಾಗಿ, ದೇವರ ಮಹಿಮೆ ಪ್ರಕಟ ಆಗುವುದಕ್ಕಾಗಿ, ದೇವರ ಮಹಿಮೆ ಅವ್ರ ಜೀವನದಲ್ಲಿ ಪ್ರಕಟವಾಗ್ಯದು. ದೇವರ ಮಹಿಮೆ ಬಂದೇ ಬಿಟ್ಟು, ದೇವರ ಪ್ರಸಾದದ ಅಭಿಷೇಕ ಬಂದೇ ಬಿಟ್ಟದು. ದೇವರ ಪರಿಸ್ಥಿತಿ ಗೊತ್ತೇ ಇಲ್ಲ, ಅದು ದೇವರ ಮಹಿಮೆಗಾಗಿ ಬಿಟ್ಟದ್ದು ಗೊತ್ತಿಲ್ಲ. ಅದು glory, 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 glory. Jesus, Jesus. Glory, Baba, Glory, Baba, Glory, Baba, Glory, Baba, ಅನೇಕ ಜನ ಪ್ರಶ್ನೆ ಮಾಡ್ತಾರೆ. ಒಂದೇ ಒಂದು ಮಾತು, ಕಣ್ಣು ಕೊಟ್ಟಿದ್ದು ಯೇಸುನೇ. ಕಣ್ಣು ಕೊಟ್ಟಿದ್ದು ಯೇಸುನೇ. ಕಣ್ಣು ಕೊಟ್ಟಿದ್ದು ನನ್ನ ಯೇಸಪ್ಪನೇ. ಜನರಿಗೆ ಭಯ ಪಡಿಲ್ಲ ಅವನು. ನೆಕ್ಸ್ಟ್ ದೇವರನ್ನು ಯಾವಾಗ ಅವನು ಯೇಸು ಅಂತ ಹೇಳ್ದ, ಆ ಉಪಕರಣ ದೇವರು ಮಾಡಿದ್ದು ಮರಲಿಲ್ಲ. ಅವನು ಯಾವುದೇ ಕಾರಣಕ್ಕೂ ಪಿನ್ ಡ್ರಾಪ್ ಕಣ್ಮರೆ ಮರಲಿಲ್ಲ. ಅವನು ಜನರಿಗೆ ಎದುರಿಲ್ಲ. ಅವನು ಅವನ ಜೀವ ಹೋಗುತ್ತಲ್ಲ, ಆ ಯೇಸು ಬಗ್ಗೆ ಜೀವ ಹೋಗುತ್ತಲ್ಲ. ದೇವರು ಮಾಡಿದ ಉಪಕರಣ ಧೈರ್ಯವಾಗಿ ಹೇಳ್ತಾನೆ. ಎಷ್ಟು ದಿನ ಸಾವು ಕೈ ಬೆಳೆದು ನಾನು
ನಾನು ಕೂಡ ಆಗಿದೆ. ದೇವರು ನನ್ನ ತಿರುಗಿ ಅಂತ ಕಣ್ಣಿ ಕಾಣಂಗೆ Amen, amen. 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 Hallelujah. ವಿಶೇಷ ಕಾರ್ಯಗಳು ಮಾಡ Thank you, Jesus. ನಿಮ್ಮ ಭವಿಷ್ಯ ನಿಮ್ಮ ಫ್ಯೂಚರ್ ನಿಲ್ಬೇಕಾ ದೈವವಾಗಿ ನಿಲ್ಬೇಕಾದ್ರೆ Thank you, Jesus. Amen. ಅಭಿಷೇಕ ಅಪೊಸ್ತಲರ ಮೇಲೆ ಹೆಂಗೆ ಬಂತು? ಎಲ್ಲರ ಮೇಲೆ ಬರ್ತಾ ಇದೆ. ಅಲ್ಲಿ ಕೂತಿದ್ದು 120 ಜನ ಎಲ್ಲರ ಮೇಲೆ ಬರ್ತಾ ಇದೆ. ಹೋಲಿ ಸ್ಪಿರಿಟ್ ಬರಬೇಕಾದ್ರೆ ಎಲ್ಲರ ಮೇಲೆ ಬರ್ತಾರೆ ಅವರು. ಗ್ಲೋರಿ ಗ್ಲೋರಿ ರಾಜ ಈಗ ಥ್ಯಾಂಕ್ ಯು ಡ್ಯಾಡಿ. ಕನ್ನಡಿಯಾಗಿ ಬರ್ತಾ ಇದ್ದಾನೆ. ಎಸ್ ಫೈರ್ ಆಗಿ ಬರ್ತಾ ಇದ್ದಾನೆ. Amen. ಎಸ್ ಆ ಕಾಯಿಲೆಯಿಂದ ಓಡಿಸಕ್ಕೆ ಫೈರ್ ಆಗಿ ಬರ್ಬೇಕು ಅವನು. Yes. ಫೈರ್ ಆಗಿ ಬರ್ಬೇಕು ಅವನು. ಆ ಪಾಪದ ಕಾರ್ಯಕ್ಕೆ ಸುತ್ತಾಕಕ್ಕೆ ಫೈರ್ ಆಗಿ ಬರ್ಬೇಕು ಅವನು. ಜೀಸಸ್ ಜೀಸಸ್ ಹೋಲಿ ಸ್ಪಿರಿಟ್ ನಿಮ್ಮ ಜೊತೆ ಎಂಟ್ರಿ ಆಗಬೇಕಾದ್ರೆ ನಿಮ್ಮ ಸೌಂಡಿಂಗ್ ಸ್ಟಾರ್ಟ್ ಆಯಿತು. ನಿಮ್ಮ ಅಭಿವೃದ್ಧಿ ಸ್ಟಾರ್ಟ್ ಆಯಿತು. ಜೀಸಸ್ ಓರಿ ಬಾಬಾ ಕರಿಷಿಯಾ ಬಾಬಾ ಕರಿಯಾ ಬಾಬಾ ಓರಿ ಬಾಬಾ ಕರಿಷಿಯಾ ಬಾಬಾ ಜೀಸಸ್ ನಿಮಗೆ ಅವಕಾಶಗಳು ಸಿಕ್ಕಿದ್ರೆ ದೇವರ ಸ್ತುತಿ ಮಾಡೋಕ್ಕೆ ಮಿಸ್ ಮಾಡ್ಕೊಳ್ಳಂಗಿಲ್ಲ. ಮತ್ತೆ ಇಬ್ಬರು ಮೊದಲು ನಿಮ್ಮನ್ನ ಇನ್ನೂ ದೇವರ ಜೊತೆ ಹೋಗ್ತಾನೆ Thank you, Jesus. Sarobarala. Larobarala. Shamamabarala. Lama Sharabarala. Sharabarala. Luma Sharabarala. Thank you, Jesus. Lama Sharabarala. Amen. Hallelujah. ಒಂದು ಅಪೋಸ್ತಲ ನೆಗೆಟಿವ್ ಮಾತಾಡಿಲ್ಲ. Amen. ಸೇವೆ ಮಾಡಬೇಕಾದ್ರೆ ಪೌಲ ಸ್ಟೆಪ್ನ ಸಾಯಿಸಬೇಕಾದ್ರೆ ಯಾಕೆ ಸಾಯಿಸಿದ್ರು ಅಂತ ಕೇಳಿದ ಕ್ವೆಶ್ಚನ್ ಮಾಡಿಲ್ಲ. Hallelujah. ನಾನು ಸೇವೆ ಪಾಡಿಗೆ ಮಾತಾಡಿ ಹೋಗ್ತಾನೆ ಇದ್ದಾರೆ. ಒಂದೇ ಬಿಟ್ಟು ಸ್ಟೆಪ್ನ ಸಾಯಿಸಿ ಮಾರನೇ ದಿನನೇ ನೋಡ್ತೀವಿ ಬಂದೇ ಬಿಟ್ಟು ವಾಯಿಸು ಸ್ಟೆಪ್ ಹೋಗಿಲ್ಲ ಪೌಲ ಕಾಲಿ ನೋಡಿ
Hallelujah. ಆ ಪೌಲನನ್ನ ಕರೆತಂದು ನೇರವಾಗಿ ರಾಜಾದಿ ರಾಜ ಸೃಷ್ಟಿ ಯಜಮಾನ ಯೇಸಪ್ಪ ಕರೀತಾ ಇದ್ದಾರೆ. ಪೌಲನ ಕರೀತಾ ಇದ್ದಾರೆ. ನೀವು ಯಾವಾಗ ಹೋಲಿ ಸ್ಪಿರಿಟ್ ನೂರಿಗೆ ನೂರು ದಿನ ಆಳ್ವಿಕೆ ಮಾಡುವಂತೆ ಹೇಳ್ತಾ ಇದ್ದಾರೆ. Amen. ಆಮೇಲೆ ಹೇಳಿ ನೀವು ದೇವ್ರ ಕಾರ್ಯಗಳು ಯಾರು ನಿಮ್ಮ ಬಿಸ್ನೆಸ್ ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ. Hallelujah. ಇನ್ನು ದಿನ ಇರ್ತದೆ. Yes. ಯೋಸೇಫನಿಗೆ ಎಷ್ಟು ಹೋರಾಟಗಳು ಬಂತು, ಎಷ್ಟು ಹೋರಾಟ ಬಂತು ಯೋಸೇಫನಿಗೆ, ಎಷ್ಟು ಹೋರಾಟ ಬಂತು. ಬಿಲ್ಲು ಅಪವಾದಗಳು. ಆದರೂ ದೇವರು ಅವನ ಆಶೀರ್ವಾದ ಟೈಮ್ ಯಾರು ಮಿಸ್ ಮಾಡಕ್ಕೆ ಆಗಿಲ್ಲ. ಒಂದು ಸಾರಿ ನುಡಿದ ಮೇಲೆ ದೇವರನ್ನ ಸಾರ್ಥವರೆಗೂ ಬಿಡಬೇಕು. ಅದು ನೆರವೇರಿಸೋದು ಬಿಡಲ್ಲ ದೇವರು. ಅದು ನೆರವೇರಿಸೋದು Amen. ಕೇಳೋಕ್ಕಿಂತ ಯೋಚನೆ ಮಾಡೋಕ್ಕಿಂತ ದೇವರೇ ಸಾರಿ ಮಾಡಿದ್ದಾರೆ. Hallelujah. ಮರಿಬೇಡಿ, ಯಾವುದನ್ನು ಮರಿಬೇಡಿ, ಯಾವುದು ಮರಿಬೇಡಿ. ನಿಮ್ಮ ಮಕ್ಕಳಿಗೆ ಕೂಸಿ ಹೇಳಿ ನೀವು, ನಾನು ಏನಿದ್ದೀನಪ್ಪ ಅದಕ್ಕೆ ಕಾರಣನೇ ಯೇಸು ಆಗಿದ್ದೆ. ನನ್ನ ಪ್ರಯತ್ನ ಏನಲ್ಲ, ನಾನೇನು ಸಾಧನೆ ಮಾಡಿದ್ದಲ್ಲ ಅದು. ನಾನು ಇಲ್ಲಿವರೆಗೂ ಇಷ್ಟು ಆರೋಗ್ಯ ಆಯಿತು, ಅಭಿವೃದ್ಧಿ ಸಂಪದೆ ನಿಮಗೆ ಕೊಟ್ಟಿದ್ದೆ. Amen. ಆ ಯೇಸುವಿನ ಮೇಲೆ ತೆತ್ತ ಸಾಕು. ಆ ಯೇಸು ನಾಮವನ್ನು ಮೇಲೆ ಎತ್ತಿ. ನಿಮ್ಮನ್ನ ಮೇಲೆ ಎತ್ತದೇ ಹೋಗ್ತಾರೆ. ನಿಮ್ಮನ್ನ ಮೇಲೆ ಎತ್ತದೇ ಹೋಗ್ತಾರೆ. ಆ ಯೇಸು ನಾಮದ ಮೇಲೆ ಎತ್ತಿ. ಯೇಸು ನಾಮದ ಮೇಲೆ ಎತ್ತಿ ನೀವು. ಮೇಲೆ ಎತ್ತದೇ ನೀವು. ಯೇಸು ನಾಮದ ಮೇಲೆ ಎತ್ತದೇ ನೀವು. ಆ ಉನ್ನತ ನಾಮದ ಮೇಲೆ ಎತ್ತದೇ ಇದ್ದೀರಾ? Thank you, Jesus. Shaba, raba, 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 raba. Ramo, sheba, baba, baba, raba, raba, robo, roba, roba. Rama, shama, raba, raba. Rama, sharaba. ಸಪ್ರೇಟ್ ಮಾಡಿ ಲೋಕದೊಳಗೆ ಮಿಂಗಲ್ ಆಗಕ್ಕಾಗಲ್ಲ. ಯೇಸು ನಮಗಿಂತ ಮೊದಲು ಲೋಕದೊಳಗೆ ಇದ್ದವಲ್ಲ, ಲೋಕದೊಳಗೆ ಇದ್ದವಲ್ಲ. ಯಾರು ನಮಗಿಂತ ಸನ್ಮಾನ ಮಾಡಿದ್ದಾರೆ ಲೋಕದಲ್ಲಿ? ಯಾರು ಹೆಂಡತಿ ನಮ್ಮನ್ನ ಆನಂದ ಮಾಡಿದ್ದಾರೆ ನಮ್ಮನ್ನ? ಲೋಕದಲ್ಲಿ ಎಲ್ಲ ಅನುಭವಿಸಿ ಲೋಕನೇ ಬೇಡ ಅಂತ ಹೇಳ್ಬೇಕಾದ್ರೆ ದೇವರು ನಮ್ಮನ್ನ ಜೀವನ ಸಾಕಾಯ್ತು ಅಂತ ಹೇಳ್ಬೇಕಾದ್ರೆ ಆ ಯೇಸು ಕ್ರಿಸ್ತನ ನಮ್ಮ ಮೇಲೆ ಆ ಯೇಸಪ್ಪ ಅಂತ ನಮ್ಮಿಂದ ನೀತಿ ಜೀವ ಕೊಟ್ಟರು. ನನ್ನ ಅಮೂಲ್ಯವಾದ ಮುತ್ತು ನನ್ನಾಗಿ ತಂದೆ ದೇವರಲ್ವಾ? ಆ ಯೇಸುನ ಹೆಂಗೆ ಮರೆಯಕ್ಕಾಗುತ್ತೆ ಪ್ರಿಯರೇ? ಆ ಯೇಸು ಕ್ರಿಸ್ತನ ಹೆಂಗೆ ಮರೆಯಕ್ಕಾಗುತ್ತೆ? ನಾವು ಕೂತ್ರು ನಿಂತ್ರು ಆತನ ಬಗ್ಗೆನೇ ಮಾತಾಡಬೇಕು. ಒಂದು ಸೆಕೆಂಡ್ ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಳ್ಳಿ. ಎಷ್ಟೆಲ್ಲ ಉತ್ತರ ಮಾಡಬೇಕು, ಎಷ್ಟೆಲ್ಲ ಉತ್ತರ ಮಾಡಬೇಕು. ನೀವು ಕೂತು ನಿಂತು ನೀವು ದೇವ್ರಿಗೆ ಮಾಡೋ ಉತ್ತರ, ನಾಗವೇಣಿಗೆ ಮಾಡೋ ಉತ್ತರ ನೀವು ಬೇರೆ ಮಾತಾಡೋದಿಲ್ಲ. ನೀವು ಬೇರೆ ವಿಷಯ ನೀವು ಮಾತಾಡೋದೇ ಇಲ್ಲ. ಅಯ್ಯೋ ದೇವ್ರ ಆದ ಕೂತ್ಕೊಂಡು ಅಯ್ಯೋ ನಾವು ವರ್ಷಕ್ಕೆ ಮಾಡಬೇಕು, ಹಾಡು ಹೇಳ್ಬೇಕು, ಅಪ್ಪ ನಿಮ್ಮ ಕಣ್ಣೀರಿನ ಸ್ತುತಿ ಮಾಡೋದು ಇದೇ ನನಗೆಲ್ಲ ಶ್ರೇಷ್ಠವಾದ ಭಾಗ್ಯ. ನೀವು ಪ್ರತಿ ಸೆಕೆಂಡ್ ದೇವ್ರ ಸಿಕ್ಕಿದ್ರೆ ನೀವು ಓಡೋದು ದೇವ್ರ ಒಂದೊಂದು ಸೆಕೆಂಡ್ ದೇವ್ರ
ಕೈಗೆ ಸಿಗ್ತದೆ. ಬೇಡ ಮಾತು ಫುಲ್ಲು ಕಂಟ್ರೋಲ್ ಮಾಡಬೇಕು. ಫುಲ್ಲು ಯಾವುದೇ ಮಾತುಗಳು ಬೇಡ ಮಾತುಗಳು ಫುಲ್ಲು ನಿನ್ನಿಂದ ದೂರ ಹೋಗ್ಬೇಕು. ನಾಕೆ ನೀನು ಇಲ್ಲಿದ್ದಾಗ ಮಾತ್ರ ಮತ್ತೆ ಹೊರಗಡೆ ಹೋದಾಗ ಬೇಡ ವಿಷಯಗಳಿಗೆ ನಿಮ್ಗೆ ಅಟ್ರಾಕ್ಷನ್ ಆಗ್ತದೆ. ಬೇಗ ಹೊರಗಡೆ ಹೋಗ್ಬಿಟ್ಟು ಮುಳುಗ್ಬಿಡ್ತೀಯ ನೀನು. ಬಟ್ ನೋ ನೋ ಮುಳುಗಿಲ್ಲ. ನಿನ್ನ ವಾಕ್ಯನ ಓದಿ ನೋಡು. ನೋ ಮುಳುಗಿಲ್ಲ. ಯೋಗ ಮುಳುಗಿಲ್ಲ. ಆಮೆನ್. ಇವನ್ ಮಕ್ಕಳು ಮನೆ ಒಳಗೆ ಹೋಗಿ ಆ ಎಂಜಾಯ್ ಮಾಡಕ್ಕೆ ಬಂತು. ಊಟ ಫುಡ್ ಎಂಜಾಯ್ ಮಾಡ್ತಾ ಫಂಕ್ಷನ್ ಯೋಗ ತೊಡಗೆ ಕಾಣಲಿಲ್ಲ. ಹಲ್ಲೆಲೂಯಾ. ಯೋಗ ಕಾಣಲಿಲ್ಲ. ಸ್ತೋತ್ರ ರಾಜ. ಮಕ್ಕಳು ಎಂಜಾಯ್ ಮಾಡ್ತಿದ್ರೆ ಯೋಗ ಎಲ್ಲಿ ಕಾಣ್ತಿದ್ರೆ ದೇವರ ಪಾದನ ಬಿಟ್ಟು ಅಲ್ಲ ಇಲ್ಲ. ಆಮೆನ್. ಒಂದ್ವೇಳೆ ಮಕ್ಕಳು ಅಂದ್ರೆ ಯಾರಿಗೆ ಕೂತಿದ್ರೆ ಅವ್ರನ್ನ ಅಲ್ಲಿ ಬಿರುಗಾಳಿ ಯಾರು ಬಂದು ಮನೆ ಉಳಿತಾ ಇದ್ದಾರೆ. ಶೋ ಖಂಡಿತ ಅಲ್ಲಿ ದೇವರು ಮೆನ್ಷನ್ ಮಾಡ್ತಿರೋದು ಯೋಗನ ಮಾತ್ರ ಮಕ್ಕಳ ವಿಷಯ ಮೆನ್ಷನ್ ಮಾಡ್ತಾರೆ. ಯೋಗಂದು ಆತ್ಮ ಮೆನ್ಷನ್ ಮಾಡ್ತಾರೆ. ಯೋಗ ಅವನ ಹೆಸರು ತೆಗೆದುಕೊಂಡು ಮಾತಾಡಿದ್ದಾರೆ. ಎನಿ ಬ್ರದರ್ ದೇವ್ರು ನೋಡ್ತಾ ಇರೋದು ಏನಂತ ಗೊತ್ತಾ? ನಾನು ನಂಬಿಕಸ್ತ ದೇವರನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಇಂಥ ತಾಯಿ ಒಂದು ಕೂಸು ಮೇಲೆ ನನ್ನ ಮಗನ ಬರ್ತಾಳೆ. ನಾನು ನಿನ್ನ ನನ್ನ ಯಾವಾಗ ದೇವರು ನಿನ್ನ ಎತ್ಕೊಂಡೇ ದೇವರು ಇವತ್ತು ಒಂದು ನಿಮ್ಮ ಮೇಲೆ ಯಾವ ರೀತಿ ನಂಬಿಕೆ ಇರ್ತಾರೆ. ದೇವರಿಗೆ ನಿಮ್ಮ ಮೇಲೆ ನಂಬಿಕೆ ಯೌಶುವರ ಆಗ್ತದೆ ಅಂತ ಯೌಶುವ ಮೋಶೆನ ಬಿಟ್ಟಲ್ಲಾಗಿದೆ. ಹಲ್ಲೆಲೂಯಾ. ಆರೋನ ಸಿಕ್ಕಿದಂತೆ ಆರೋನ ಜೊತೆ ಹಾಯ್ ಹಾಯ್ ಪ್ರೈಸರ್ ಹಾಯ್ ಅಂತ ಹೇಳಿಲ್ಲ. ಮೋಶೆ ಎಲ್ಲ ನೋಡ್ಕೊಂಡು ಅಲ್ಲೇ ಹೋಗ್ತಾ ಇದ್ದ. ಮುಂದಿನ ದಿನಗಳಲ್ಲಿ ಸರ್ಚ್ ಮಾಡ್ತಾರೆ. ನಂಬಿಕಸ್ತು ಯಾರಿದ್ದಾರೆ? 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 ಅದಕ್ಕೆ ದೇವರು ನಿಮಗೆ ಮಾತನ್ನ ಹೇಳ್ತಾರೆ. ಮೂರಿನ ದೇವರಿನ ಅಪಾರ್ಟ್ಮೆಂಟ್ ಅದನ್ನೇ ಹೇಳ್ತಾರೆ. ದೇವರು ನೋಡ್ತಿರೋದು ಸ್ಪಿರಿಚುವಲ್ ಆಗಿ ಎಲ್ಲ ಭಾಗದಲ್ಲೂ ದೇವರು ತನ್ನ ಕಾರ್ಯನ ಪ್ರಕಟ ಮಾಡಕ್ಕೆ ದೇವರು ನೋಡ್ತಿರೋದು. ಎಲ್ಲ ಭಾಗದಲ್ಲೂ ನಂಬಿಕೆ, ಪ್ರೀತಿ, ವಿಶ್ವಾಸ, ಪ್ರಾರ್ಥನೆ, ವಾಕ್ಯ, ಬೇರು, ಸಭೆ ಅನ್ಯೋನ್ಯತೆ, ಪ್ರೀತಿ ಮಾಡೋದ್ರಲ್ಲಿ ಎಲ್ಲ ಭಾಗದಲ್ಲೂ ದೇವರು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಮಾಡ್ತಾನೆ ಇದ್ದೀರ. ಆದರೆ ಒಂದು 2 ಸಾರಿ ಮಿಸ್ಟೇಕ್ ತರ ಕಾಣ್ತದೆ. 2 ಟೈಮ್ಸ್ ಮಿಸ್ಟೇಕ್ ಆಗಿದೆ. ಇಲ್ಲಿ ಬಂದು ಆದ್ಮೇಲೆ 2 ಟೈಮ್ಸ್ ಮಿಸ್ಟೇಕ್ ಮಾಡಿದ್ರು. ಈಗ ನನಗೆ ಹೇಳ್ಬೋದು ರಾಜನ ಅಭಿಷೇಕ ಆದ್ಮೇಲೆ ದಾವಿದ 2 ಸಾಲಿನೇ ಅಷ್ಟು ಫೈರ್ ಆಗಿದ್ದ ಅವನು.
ಸಿಂಹಾಸನ ಬಂದ್ಮೇಲೆ ಆ ವಾಯ್ಸ್ ಎಲ್ಲೋಯ್ತು ಅಂತಾಗಾದ್ರೆ ಪಾಪ ಮಾಡ್ಬೇಕಾದ್ರೆ ವಾಯ್ಸ್ ಎಲ್ಲೋಯ್ತು ಆ ಜನಸಭೆ ಕೋಟ್ ಮಾಡ್ಬೇಕಾದ್ರೆ ಎಲ್ಲೋಯ್ತು ವಾಯ್ಸು ಜೀಸಸ್ Holy Makali Baba Bakali Shimali Kalaba Holy Baba Kali Shimali Kaliba Holy Makali Mati Kalibati Shimiala Holy Kala Maka One day when I ನನ್ನೆಲ್ಲ ಪಾಪದ ಬಿಡಿಸಬೇಕಾಗಿ ಸ್ತೋತ್ರ ನನ್ನ ತೊಳೆದಕ್ಕಾಗಿ ಸ್ತೋತ್ರ
ಸುಳ್ಳು, ಮೋಸ, ಅನ್ಯಾಯ, ಕಪಟ, ಅಪನಂಬಿಕೆ, ಯಾವುದರಲ್ಲಿ ಬಿಡಲಾಗಿದೆ. ಯೇಸು ಕ್ರಿಸ್ತನ ಕಾರ್ಯಗಳು ನನ್ನ ಜೀವನದಲ್ಲಿ ಪ್ರಕಟ ಆಗಿದೆ. ಯೇಸು ಕ್ರಿಸ್ತನ ಕಾರ್ಯಗಳು ನನಗೆ ಪ್ರಕಟವಾಗಿದೆ. ಮಾನಸಿಕವಾಗಿ ಏನು ಮಾತಾಡೋದು? ನಾನು ಮಾನಸಿಕವಾಗಿ ಏನು ಮಾತಾಡಲ್ಲ. ನನ್ನ ಬುದ್ಧಿಯಿಂದ ಮಾತಾಡಲ್ಲ ನಾನು. ನಾನು ಪರಿಶುದ್ಧ ಆತ್ಮನೇ. ಪರಿಶುದ್ಧಾತ್ಮನೇ. ನನ್ನ ಬಾಯಿಗೆ ಬಾಯಿ ನೀನಾಗು. ಕೆಟ್ಟದ್ದನ್ನ ಬಿಟ್ಬಿಡ್ತೀನಿ. ವಾಕ್ಯದಲ್ಲಿ ಏನಿದೆ? ಕೆಟ್ಟದ್ದನ್ನ ತೊಳೆದು ಬಿಟ್ರೆ ಕೆಟ್ಟದ್ದಕ್ಕೆ ಇಷ್ಟ. ನಾನು ಹೇಳಿದ್ರೆ ನೆರವೇರಬೇಕು. ತುಂಬಾ ಜನಕ್ಕೆ ಎಷ್ಟೋ ಜನ ದೇವರ ಬೇರೆ ನಾನು ಹೇಳಿದ್ರೆ ನೆರವೇರಬೇಕು. ಆಮೆನ್. ನಾನು ಏನು ಹೇಳ್ತೀನಿ ಅದು ಆಗ್ಬೇಕು ಅಂತೆ. ಹಲ್ಲೆಲೂಯಾ. ಸುಮ್ಮನೆ ಆಗಲ್ಲ. ದೇವರು ಅದನ್ನೇ ಹೇಳ್ತದ್ದು. ಪರಿಶುದ್ಧವಾದ ಜನರು ಅವ್ರು ನುಡಿದರೆ ನೆರವೇರುತ್ತೆ. ನೀತಿವಂತನ ಪ್ರಾರ್ಥನೆ ಬಹು ಬಲವುಳ್ಳದಾಗಿದೆ. ಕೆಟ್ಟದನ್ನ ಬಿಟ್ರೆ ದೇವರ ಭಯ ಆಗ್ತಿದೆ. ಕೆಟ್ಟದನ್ನ ಬಿಟ್ರೆ ಕೋಪ, ಸಿಟ್ಟು, ಅದ್ರ ಬಗ್ಗೆ ಮಾತಾಡೋದು, ಶಾಡಿ ಎಲ್ಲ ಬಿಡ್ತೀನಿ ನಾನು. ನನ್ನ ಬಾಯಲ್ಲೇ ಆಗಲಿರು. ಸ್ತೋತ್ರ ಮಾಡು. ನನ್ನನ್ನ ನಿನ್ನ ಬಾಯಾಗಿ ಮಾಡಿ. ಎಲ್ಲ ಬಾಯಲ್ಲಿ ಮುಟ್ತೀನಿ. ಶುದ್ಧಿಯಾಗಿ ನಾಮದಲ್ಲಿ ಶುದ್ಧಿಯಾಗಿ. ಏನು ಮಾತಾಡಬೇಡ ನೀನು. ಇನ್ನೊಂದ್ಸಲ ಹೇಳಿ. ಇಷ್ಟೇ ಮಾತಾಡಿ ಎಲ್ಲ ಅನ್ಭವಿಸಿ. ಏನು ಮಾತಾಡಲ್ಲ ನಾನು. ಈ ಬಾಯಿ ದೇವ್ರ ನಾಮನ ಮಹಿಮೆ ಪಡಿಸ್ತದೆ. ಇನ್ನೊಂದ್ಸಲ. ನಾಮವನ್ನು ಮಹಿಮೆಪಡಿಸುತ್ತೆ. ಆಮೆನ್. ಆಮೆನ್. ಎಲ್ಲ ಜೋರಾಗಿ ಉಸಿರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿತ್ಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಯೇಸು ನೀಡುವ ಇದೇ ನೀಡುವ, ಯೇಸು ನೀಡುವ ಇದೇ ನೀಡುವ. ಅದಕ್ಕಾಗಿಯೇ ಶಿಲುಬೆಯಲ್ಲಿ ರಕ್ತ ಸುರಿಸಿದ, ಅದಕ್ಕಾಗಿಯೇ ಶಿಲುಬೆಯಲ್ಲಿ ರಕ್ತ ಸುರಿಸಿದ. ಪಾಪ ಕ್ಷಮಾಪಣೆ ನಿತ್ಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪರಲೋಕ ರಾಜ್ಯವನ್ನು, ಮೊದಲು ಹುಡುಕು ಪರಲೋಕ ರಾಜ್ಯವನ್ನು, ಎಲ್ಲವನ್ನು ಸೇರಿಸಿಕೊಡುವನು, ಎಲ್ಲವನ್ನು ಸೇರಿಸಿಕೊಡುವನು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ನಂದು ಎಂದು ಭಾರ ಹೊತ್ತು ಬಳಲಿರುವೆಯ, ನಂದು ಎಂದು ಭಾರ ಹೊತ್ತು ಬಳಲಿರುವೆಯ, ನಿನ್ನ ಬಿಡಿಸಬಲ್ಲ ಕರ್ತನ ಬಳಿಗೆ ಬರುವೆಯ. ನಿನ್ನ ಬಿಡಿಸಬಲ್ಲ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ನೆಮ್ಮದಿ ಕ್ರಿಸ್ತನಲ್ಲುಂಟು, ನೀ ಹುಡುಕುವ ನೆಮ್ಮದಿ ಕ್ರಿಸ್ತನಲ್ಲುಂಟು, ನೀ ಹುಡುಕುವ ಬಿಡುಗಡೆ ಆತನಲ್ಲುಂಟು, ನೀ ಬಯಸುವ ಬಿಡುಗಡೆ ಆತನಲ್ಲುಂಟು. ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು
ಸ್ಥಳವಿರಬೇಕು. ನೀ ಹುಡುಕುವ ನೆಮ್ಮದಿ ಕ್ರಿಸ್ತನಲ್ಲುಂಟು. ನೀ ಹುಡುಕುವ ನೆಮ್ಮದಿ ಕ್ರಿಸ್ತನಲ್ಲುಂಟು. ನೀ ಬಯಸುವ ಬಿಡುಗಡೆ ಆತನಲ್ಲುಂಟು. ನೀ ಹುಡುಕುವ ನೆಮ್ಮದಿ ಆತನಲ್ಲುಂಟು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ನೀನಾಗಲು ಕ್ರಮವಿರಬೇಕು. ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಅವನ ಕಡೆ ನೀನಾಗಲು ಕ್ರಮವಿರಬೇಕು. ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಆಮೆನ್. Hallelujah. Hallelujah. ಸ್ತೋತ್ರ ರಾಜ. Thank you. ಸ್ತೋತ್ರ ರಾಜ. Hallelujah. Amen. ಯಾವ ರೀತಿ ನಿಮ್ಮನ್ನ ಬಿಡುಗಡೆ ಮಾಡಿ ಒಂದು ಸೆಕೆಂಡ್ ಅಲ್ಲಿ ಸಾಕ್ಷಿ ದೇವರು ಅದೇ ರೀತಿ ನನ್ನನ್ನು ನಡೆಸ್ಕೊಂಡು ಬಂದಿದ್ದಾರೆ. ಮುಂಚೆ ಅಂದರೆ ತುಂಬ ಲ್ಯಾವಿಶ್ ದುಡ್ಡು ಖರ್ಚು ಮಾಡ್ತಿದ್ದೆ. 15-20 ಸಾವಿರ ಡೈಲಿ ಹಂಗೆ ಹೊರಟೋಗ್ಬಿಡೋದು. ಹಂಗೆ ಬೆಳಗ್ಗೆ ಹೊರಟೋಗ್ಬಿಡೋದು ಆ ಥರ ಇರೋದು. ಮಧ್ಯದಲ್ಲಿ ಹೆಂಗಾಯ್ತು ಅಂದರೆ ₹1 ಇರ್ತಾರಲ್ಲ ಕೈಗೆ. ಅದು ದೇವರು ಇವಾಗ ಈಗೆಲ್ಲ ತಗೊಂಡು ಬಂದಿದ್ದಾರೆ. ಇವಾಗ ನಾವು ಸ್ವಲ್ಪ ಜನ ನಾವು ಸಹಾಯ ಮಾಡೋದು ದೇವರು ನಮಗೆ ಇದರಿಂದ ನಮಗೆ ತಂದಿದ್ದಾರೆ. ಅದಕ್ಕೆ ಹೇಳೋದಕ್ಕೆ ತುಂಬ ಟೈಮ್ ಆಗುತ್ತೆ. ಆ ಥರ ದೊಡ್ಡ ಸಿಚುವೇಶನ್ ಇಂದ ತಪ್ಪಿಸ್ಕೊಂಡು ದೇವರು ತಗೊಂಡು ಬಂದಿದ್ದಾರೆ. ಯಾವ ಸಿಚುವೇಶನ್ ಯಾವುದು ಕೈ ಬಿಟ್ಟಿಲ್ಲ, ಸೆಕೆಂಡು ಬಿಟ್ಟಿಲ್ಲ. ದೇವರನ್ನು ಬಿಡುಗಡೆ ಮಾಡಿ. 3 ಸಲ ಅಕ್ಕೆ ಮಾಡಿದ್ರೆ
ದೇವ್ರ ಹಂಗೆ ಬೇರು ಸಮೇತ ಉಳಿಯಂಗಿಲ್ಲ. Amen. ನೆರಳು ಸಹ ಉಳಿಯಂಗಿಲ್ಲ. ಒಂದು ದೇವ್ರ Hallelujah. ಒಂದು ಗಿಡಗಳು ನೆರಳೆ ಬೀಳಂಗಿಲ್ಲ ನಮ್ಮ ಮೇಲೆ ಆದ್ಮೇಲೆ. ಒಳಗಡೆ ಇರೋದು ನೆರಳೆ ಇಲ್ಲ ಅಂದ್ಮೇಲೆ ಅದು. ನಾವು ಹೊರಗಡೆ ದೇವ್ರ ನೆರಳು ಮಾತ್ರ ಇರಬೇಕು ನಮ್ಮ ಮೇಲೆ. Thank you, wonderful. ದೇವರನ್ನು ನಿಮಗೆ ಬಿಡುಗಡೆ ಮಾಡಕ್ಕೆ ಜ್ಞಾಪನೆ ಕೇಳಕ್ಕೆ ಹೋಗಾಯ್ತು ಅದು. ತಪ್ಪನ್ನ ಒಪ್ಪಿಕೊಂಡು ಬಿಟ್ಟು ಬಿಡೋರಿಗೆ ಅದೇ ನಿಮಗೆ ಮುಂದೆ Amen. Hallelujah. Amen. ದೇವರಿಗೂ ಸಿಗುತ್ತಾ ರೆಡಿ ಮಾಡ್ತಾರೆ. Hallelujah. ನೀನೆಲ್ಲ ಸಿಕ್ಕಾಕ್ಬಿಡ್ತೀಯ ಅಂತ. Amen. ಫೇವರಾಗೆ ಮಾಡ್ತಾರೆ. Amen. ಮತ್ತೆ ನೀನು ಲಾಸ್ಟ್ ನಿಮ್ಮಲ್ಲಿ ನೀನೇ ಫಸ್ಟ್ ಮಾಡ್ತಾನೆ. ಫಸ್ಟ್ ಮಾಡ್ತಾನೆ. ಆಮೇಲೆ ಗ್ಲೋರಿ ಗ್ಲೋರಿ ಗ್ಲೋರಿ. ಬೇರೆ ಬೇರೆ. ದೇವರ ಮಕ್ಕಳ ಸ್ತೋತ್ರ. ನಾನು ಉಳಿದಿರೋದೇ ದೇವರ ಕೃಪೆಯಿಂದ. ಇವತ್ತು ನಮಗೆ ಕೊಟ್ಟಿದ್ದಾರೆ, ಹಣವನ್ನು ಕೊಟ್ಟಿದ್ದಾರೆ. ದೇವರ ಕೋಟಿ ಕೋಟಿ ಸ್ತೋತ್ರ. ಆಮೆನ್. ದೇವರ ಬಿಸ್ನೆಸ್ಸಲ್ಲಿ ದೇವರು ಹಿಂದೆ ನಿಲ್ಲಿಸಿದ್ದಾರೆ. ದೇವರ ಕೋಟಿ ಸ್ತೋತ್ರ. ನಾವು ಯಾರಾದ್ರೂ ಕೈ ಚಾಚಿದ್ರೆ ದೇವರು ನಮ್ಮನ್ನು ಇಟ್ಟಿದ್ದಾರೆ. ಕೋಟಿ ಕೋಟಿ ಸ್ತೋತ್ರ. ನಾನು ಬರಬೇಕಾದ್ರೆ ಮನೆಯಿಂದ ಬರಬೇಕಾದ್ರೆ ನಾನು ಪ್ರವಾದನೆ ಮಾಡಬೇಕು, ನಾನು ರಿಸೀವ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡು ಬಂದಿದ್ದೆ. ದೇವರು ಅದೇ ರೀತಿ ನನಗೆ ಪ್ರವಾದನೆ ಹೇಳಿದರೆ ದೇವರು ಕೋಟಿ ಆಮೆನ್. Actually ರೇಷ್ಮಾ ಅಲ್ಲಿ ಮುಂಚೆ ಕೇಳ್ಕೊಡಿ ಆ ಕಡೆ ಇದ್ದಿದ್ದು. ಪಾಸ್ಟರ್ ಒಂದ್ಸಲ ಹೇಳಿದ್ರು ಆ ಏನೇ ಬಿಟ್ಟು ಬಾ ಇಲ್ಲಿ. ಅಬ್ರಾಹ್ಮಣ ದೇವ್ರು ಕರೆದು ಬಟ್ ದೇವ್ರ ಸ್ತೋತ್ರ ಅವರು ಗಂಡ ಇಬ್ರು ರಿಸೀವ್ ಮಾಡಿ. ಆ ಏನೇ ಬಿಟ್ಟು ಬಂದ್ಮೇಲೆ ಇದು ಸಾಲದಿಂದ ಬಿಡುಗಡೆ ಆಗಿದ್ದು. ಬಿಡುಗಡೆ ಆಗಿದ್ದು ಅದು ಬಿಟ್ಟು ಬಂದ ಅದನ್ನ. ಈಗ ನೆಕ್ಸ್ಟ್ ಇನ್ನು ಸ್ವಂತ ಪ್ರಾಪರ್ಟಿ. ಏಸಪ್ಪಲ್ಲಿ ಏನ್ ಹೇಳ್ತಿದ್ದಾರೆ ರಿಸೀವ್ ಮಾಡಿ ಅಷ್ಟೇ. ಅಲ್ಲೇನ್ ಮಾಡಿದ್ರಲ್ಲಿ ಯೆಹೋಷಾಫಾಟನಿಗೆ ಅವ್ನು ಹೇಳ್ತಿದ್ದು ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲಪ್ಪ ನಮಗೆ. ಅವಾಗ ದೇವರು ಪ್ರವಾದಿ ಮುಖಾಂತರ ಹೇಳಿ ಕಳಿಸಿರೋ ಯುದ್ಧ ನಾನ್ ಮಾಡ್ತೀನಿ. ಯೆಹೋಷನ ಸೈನ್ಯತೆ ಕೂರಕ್ಕೆ ಅಷ್ಟೇ. ಅನೇಕ ಮಾತುಗಳು ಬಂದು ನಿಮ್ಗೆ ದೇವರಿಂದ ಹಿಡಿದು ನಾವಿಡೀಗ ಜಾಸ್ತಿ ಮಾತಾಡಂಗಿಲ್ಲ, ಸೈಲೆಂಟ್ ಆಗಿ ಇರ್ಬೇಕು ನೀವು ಅಂತ. Hallelujah. ನೀವು ಎಷ್ಟು ಸೈಲೆಂಟ್ ಆಗಿ ಇರ್ತೀರಾ ದೇವ್ರ ನಾಮ ಹೇಳು. ಬೇರೆಯವರೆಲ್ಲ ಸಾಕ್ಷಿ ಬೇರೆ ಬೇಗ ಬೇಗ. ದೇವ್ರ ಹಾಕಿರುತ್ತೆ ನೀವು ನಿಂತು ಯೋಹೋ ನಿಮಗೋಸ್ಕರ ಮಾಡೋ ಕಾರ್ಯ ನೋಡ್ಬೇಕಂತ ಅನ್ಸುತ್ತೆ. ಎಷ್ಟೋ ಸರಿ ಟೈಟ್ ಕಷ್ಟ ಹೆಂಗಪ್ಪ ಮಾಡೋದು ಅಂತ. ಬಟ್ ಯೇಸು ಕ್ರಿಸ್ತನ ನೆನ್ಪು ಮಾಡ್ಕೊಂಡಾಗ ದೇವ್ರು ಫುಲ್ ಮಾಡ್ತಾರೆ. ತಂಗಾಳಿಯಾಗಿ ಬರ್ತಾನೆ. ಆ ತಂಗಾಳಿಯಾಗಿ ಬರ್ಲಿ ಆಮೇಲೆ ಅದು ಹೆಂಗೆ ಬೇರೆಯವ್ರು ಬೇರೆಯವ್ರು ಸಾಕ್ಷಿ ಇನ್ಯಾರು ಸಾಕ್ಷಿಗಳು. ಆಮೇಲೆ ಬೇರೆಯವ್ರು ಬೇರೆಯವ್ರು ಸ್ತೋತ್ರವಾಗಿ ನಿಮ್ಗಾದಂಥ ಬೆಳೆಗಳಲ್ಲಿ ಬಿಟ್ಟೋಗ್ತಿದ್ದೇವೆ ಅಂತ ಹೇಳಿ ಅದೇ ರೀತಿ ನನಗೆ ಸ್ವಲ್ಪ ಬಿಡುಗಡೆ ಆಯಿತು. ನಾನು ಪ್ರಯತ್ನ ಮಾಡ್ತಾ ಇದ್ದೇವೆ ಅದೇ ರೀತಿ ಬಿಡುಗಡೆ ನಿನ್ನೆ ಉಪವಾಸ ಇದ್ದೆ. ಉಪವಾಸ ಇದ್ದು ನನ್ನಪ್ಪ ನನ್ನ ಪ್ರೇಯರ್ ಮಾಡಬೇಕು 4 ಗಂಟೆಗೆ ಬಿಡ್ಬೇಕಂತ ನನಗೆ ಎಚ್ಚರಿಕೆ ಕೊಡಪ್ಪ ಅಂತ ಮನೆಗಿದ್ದೆ. ಕೂಗಿದಂಗೆ ಆಯ್ತು. ನಾನು ಎದಳೋಣ ಹೋಗಿ ನಂಗೆ ಒಂಥರ ಮನಿಕೆ ಆಮೇಲೆ ಅಪ್ಪ ದೇವರೇ ನಿಂಗೆ ಅಪ್ಪ ನನಗೆ ಇದೆಲ್ಲ ಆಗಲ್ಲಪ್ಪ ತಪ್ಪಾಯ್ತು ಅಂತ ನಮಗೆ ಸ್ತೋತ್ರವಾಗಲಿ. ಇದೇ 2 ಲಾಸ್ಟ್ ವರ್ಷದಲ್ಲಿ ನಾನು ನಮ್ಮ ಸ್ವಂತ ಬುದ್ಧಿ ಸ್ವಂತ ಜ್ಞಾನ ಮತ್ತು ಹಣದಲ್ಲಿ ನಾನು ಹಣದ ಇದರಲ್ಲಿ ಜಾಗ ಸಿಕ್ಕಾಕೊಂಡಿದ್ದೆ. ಅದರಿಂದ ತುಂಬ ಲಾಸ್ ಆಗಿತ್ತು ಕೂಡ. ಆದರೆ ನಮಗೆ ಅದರಿಂದ ನಿಜವಾಗ್ಲೂ ಏಸಪ್ಪನನ್ನು ಬಿಡಿಸಿ ಕಾಪಾಡಿದ್ದು. ಲಾಸ್ಟ್ ವರ್ಷ ಇದೇ ಆಗಸ್ಟ್ ಮಂತಲ್ಲಿ ಬಿಗಿನಿಂಗಲ್ಲೇ ಶೋಭಾ ಶಿಶು ಒಂದು ಪ್ರಾಫೆಸಿ ಮಾಡಿದ್ರು. ಈ ಮಂತು 8 ಒಳಗಡೆ
ನಿಮ್ಗೊಂದು ಬ್ರೇಕ್ ಥ್ರೂ ಆಗುತ್ತೆ, ಫೈನಾನ್ಸ್ ಬ್ರೇಕ್ ಥ್ರೂ ಆಗುತ್ತೆ ಅಂತ ಹೇಳಿದ್ರು. ಆ ಒಂದು ಬ್ರೇಕ್ ಥ್ರೂ ಆವಾಗಿಂದ ಸ್ಟಾರ್ಟ್ ಆಗಿದ್ದು ಈವರೆಗೂ ಏಸಪ್ಪ ಅದೇ ರೀತಿಯಾಗಿ ನಮ್ಮನ್ನ ಎಲ್ಲ ಸಾಲದಿಂದ ಬಿಡಿಸ್ಕೊಟ್ರು. ಅದೇ ಪ್ರಕಾರ ಜನವರಿನಲ್ಲಿ ಕೂಡ ಪ್ರಾಫಿಟ್ಸ್ ಮಾಡಿಸಿದ್ರು. ಡಿಸೆಂಬರ್ ಹೊಸ ವರ್ಷ ಟೈಮಲ್ಲಿ ನಾನೇ ಸಾಲದಿಂದ ಬಿಡಿಸ್ಕೊಡ್ತೀನಿ, ಸಾಲದಿಂದ ನಾನು ಬಿಡಿಸ್ತೀನಿ, ಮೌನವಾಗಿರ್ಬೇಕಂತ ಅಷ್ಟೇ. ನನ್ನ ಸ್ವಂತ ಬುದ್ಧಿ ಸ್ವಂತ ಜ್ಞಾನದಲ್ಲೇ ಹೋಗಿ ಅದರಿಂದ ಬಿಡುಗಡೆ ಮಾಡ್ಕೊಳ್ಳೋದಕ್ಕೆ ನಾನು ಹೋಗ್ತಿದ್ದೆ. ಆದರೆ ಯಾವಾಗ ನನ್ನ ಸ್ವಂತ ಬುದ್ಧಿ ಮನುಷ್ಯ ಜ್ಞಾನದಲ್ಲಿ ಹೋಗ್ತಾನೆ ಇದ್ದೆ, ಆವಾಗ ಯಾವಾಗ ನನಗೆ ಜಾಸ್ತಿ ಅವಮಾನನೇ ಆಗ್ತಿತ್ತು. ಬಟ್ ಯಾವಾಗ ಪ್ರಾಫಿಸಿನ ನಾನು ನಂಬಿ ಶೋಭಾ ಸಿಸ್ಟರ್ ಹೇಳಿದ್ರಲ್ಲ, ಏಸಪ್ಪ ಅವ್ರ ಮುಖಾಂತರ ಮಾತಾಡಿದ್ದಾರೆ, ನಾನು ತೀರಿಸ್ತೀನಿ ಅಂತ ಹೇಳಿದ್ದಾರೆ ಅಂತ ಅದನ್ನ ಹಿಡಿದು ಮಾತಾಡಬೇಕಾದ್ರೆ ಏಸಪ್ಪ ಆ ಎಲ್ಲ ಸಾಲದಿಂದ ಫೆಬ್ರವರಿ ಮುಗಿಯೋದ್ರಲ್ಲಿ ಸ್ಟಾರ್ಟಿಂಗಲ್ಲೇ ಏಸಪ್ಪ ಅದನ್ನು ಮುಗಿಸ್ಕೊಟ್ರು. ಅದಕ್ಕಾಗಿ ದೇವರಿಗೆ ಕೋಟಿ ಸ್ತೋತ್ರ. ಮತ್ತು ಇವನ್ ನಂದು ಏನೇನು ಚೀಟಿಗಳಿದೆ ಮತ್ತು ಸಂಘದ ಏನೇನಿದೆ ಅದೆಲ್ಲನೂ ಕೂಡ ಏಸಪ್ಪನೇ ನನಗೆ ಸಾಲದಿಂದ ಬಿಡುಗಡೆ ಮಾಡಿಕೊಟ್ರು. ಅದಕ್ಕಾಗಿ ಸ್ತೋತ್ರ. ಮತ್ತು ನನಗೆ ಒಂದು ಸ್ಕೂಲಿಂದ ಮತ್ತೊಂದು ಸ್ಕೂಲ್ಗೆ ಏಸಪ್ಪ ಒಳ್ಳೆ ಸ್ಯಾಲ್ರಿ ಇರೋ ಸಂಬಳ ಕೊಟ್ಟು ಒಂದು ಮತ್ತೆ ಮುಂಚೆ ಇದ್ದ ಸ್ಕೂಲ್ಗೆ ಮತ್ತೆ ನನಗೆ ಎಲ್ಲ ಅವಮಾನ ಆಗಿತ್ತು ಅಲ್ಲೇ ನನ್ನ ಮತ್ತೆ ದೇವರು ನನಗೆ ಮಾನವನ್ನು ತಂದುಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಕೋಟಿ ಸ್ತೋತ್ರ. ಮತ್ತು ಏಸಪ್ಪ ನನ್ನ ಇದುವರೆಗೂ ನನ್ನ ಜೀವಿತದಲ್ಲಿ ನನ್ನ ಶರೀರ ಭಾವದ ಕರ್ಮಗಳು ನನ್ನನ್ನು ಖಂಡಿತವಾಗಿ ಪ್ರಸಿದ್ಧವಾಗಿಯೇ ಇತ್ತು. ಆದರೆ ಅದು ನನ್ನ ಕಡೆ ಅದನ್ನು ಮಾಡ್ಕೊಳ್ಳೋದಕ್ಕಾಗ್ತಿರ್ಲಿಲ್ಲ, ನಿಗ್ರಹ ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೆ ಯಾವಾಗ ಏಸಪ್ಪ ನನ್ನನ್ನು ಈ ಸಭೆ ಕರ್ಕೊಂಡು ಬಂದರೂ ಒಂದೊಂದಾಗಿ ಎಲ್ಲ ಶರೀರ ಭಾವದ ಕರ್ಮಗಳನ್ನು ತೆಗೆದಾಕ್ತಾ ಬರ್ತಾ ಇದ್ದಾರೆ. ಆತನ ಒಂದು ಪ್ರತಿಯೊಂದು ಎಚ್ಚರಿಕೆ ಗದರಿಕೆ ಮುಖಾಂತರ ದೇವಸೇವಕರ ಮುಖಾಂತರ ಆಡುವ ಪ್ರತಿಯೊಂದು ಮಾತುಗಳ ಮುಖಾಂತರ ನನ್ನ ಬದಲಾಯಿಸ್ತಾ ಇದ್ದಾರೆ. ಎಷ್ಟೋ ಸಾರಿ ನನ್ನ ಮನುಷ್ಯ ಜ್ಞಾನದಲ್ಲಿ ಹೋಗಿ ನಾನು ಎಷ್ಟೋ ಸತಿ ಹಿಂಜಾರಿ ಹೋಗಿರ್ಬೇಕಾದ್ರೂ ಏಸಪ್ಪ ತನ್ನ ದೇವಸೇವಕರ ಮುಖಾಂತರ ಮಾತನಾಡೋದ್ರಿಂದ ನನ್ನ ಸಂತೈಸುತ್ತಾ, ನನ್ನನ್ನು ಬಲಪಡಿಸುತ್ತಾ, ಶಿಕ್ಷೆಯಿಂದ ಬೋಧನೆಯಿಂದ ನಾನು ನಡೆಸ್ತಾ ಬಂದಿದ್ದಾರೆ. ಅದಕ್ಕಾಗಿ ನನ್ನ ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸ್ತೇನೆ. ಮತ್ತು ದೇವಸೇವಕರಿಗೂ ಕೂಡ ನನ್ನ ಹೃದಯಪೂರ್ವಕ ನನ್ನ ದೇವರಿಗೆ ವಂದನೆ. शांति दिलाए चुना, बोलो मुक्ति दिलाए चुना, शांति दिलाए चुना, यीशु दया का बहता सागर, यीशु दया का बहता सागर, यीशु दया बोलो मुक्ति दिलाए चुना, शांति दिलाए चुना, मुक्ति दिलाए चुना, शांति दिलाए चुना। चलनी में तूने जन्म लिया, चलनी में तूने जन्म लिया, सूली पे किया बलिदान, सूली पे किया बलिदान। बोलो मुक्ति दिलाए चुना, शांति दिलाए चुना, मुक्ति दिलाए चुना, शांति दिलाए चुना। हम सबके पापों को मिटाने, हम सबको पापों को मिटाने यीशु आ बलिदान, यीशु आ बलिदान। बोलो मुक्ति दिलाए चुना, शांति दिलाए चुना। बोलो बोलो मुक्ति दिलाए चुना, शांति दिलाए चुना। क्रूस पर अपना खून बहाया, क्रूस पर अपना खून बहाया, सारा चुकाया दाम, सारा चुकाया दाम। बोलो मुक्ति दिलाए चुना। ಬಾಯಿ ತೆರಿಬೇಕಲ್ಲ, 4 ಸಲ ಹೇಳಾಯ್ತು, ಬಾಯಿ ತೆರಿತಲ್ಲ ನೋಡಿ, 4 ಸಲ ಹೇಳಿದ್ರು ಬಾಯಿ ತೆರಲ್ಲ ಇವರು. शांति दिलाए चुना, हम पर भी हम पर भी शुक्रिया
ಐದು ಹೇಳ್ಬೇಕಲ್ಲ, ಅಕ್ಷರ ಹೇಳಾಯ್ತು, ಲೈನ್ ಅಕ್ಷರ ಹೇಳಾಗಿದೆ, ಲೈನ್ ಚಪ್ಪಳೆ ಎಲ್ಲ ಕಣ್ಣುಗಳ ಮುಚ್ಚಿ ಕೈಗಳ ಮೇಲೆ. ಥ್ಯಾಂಕ್ ಯು ಜೀಸಸ್. ಯಾರಾದರೂ ಶಬ್ದ ಜಾಸ್ತಿ ಆಯಿತು ಅಂತ ಅದು ಕೇಳಿದ್ರೆ ಅವನು DC ಮನೆ ಬಿಟ್ಕೊಡ್ಬೇಕಾಗುತ್ತೆ. ವಿ ಆರ್ ವೆರಿ ಸೀರಿಯಸ್ ಅಬೌಟ್ ದೋಸ್ ಥಿಂಗ್ಸ್. ತುಂಬ ಗಂಭೀರವಾಗಿ ಹೇಳ್ತಾರೆ ಮ್ಯಾಥ್ ಅವೆಲ್ಲ. ಟೈಮ್ ಪಾಸ್ ಎಲ್ಲ ಇಲ್ಲವೇ ಇಲ್ಲ ಇಲ್ಲಿ. ಅನೇಕರು ದೇವರು ವಾಪಸ್ ಕರೀತಾ ಇದ್ದಾರೆ ಇಲ್ಲಿ. ಅನೇಕರು ವಾಪಸ್ ಬರೋಕ್ಕೆ ಸಮಯ ಇದೆ. ಯೇಸುವೆ ನನ್ನ ಕ್ಷಮಿಸು ಅಂತ ಹೇಳೋದು. ನಾನು ವಾಪಸ್ಸು ಬರ್ತಾ ಇದ್ದೀನಿ. ಎರಡನೇ ಅವಕಾಶಕ್ಕಾಗಿ ಸ್ತೋತ್ರಗಳು. ಯೇಸಪ್ಪ ನಿನ್ನೊಂದಿಗೆ ಯಾವಾಗಲೂ ಇದೆಯಾ ಸ್ತೋತ್ರ. ಕೊರತೆಗಳು ಅಂದ್ರೆ ನನಗೆ ಗೊತ್ತೇ ಇಲ್ಲ. ನನಗೆ ಸಮೃದ್ಧಿಯಿಂದ ಸಮೃದ್ಧಿಗೆ ಹೋಗ್ತೀನಿ ನಾನು. ನೀನು ನನ್ನನ್ನು ಯಾವಾಗಲೂ ಸತ್ಯದಲ್ಲಿ ನಡೆಸ್ತೀಯ. ನಿನ್ನ ಆಶೀರ್ವಾದಗಳು ನನ್ನ ಮೇಲೆ, ನಿನ್ನ ದೈವಿಕ ದಯೆ ನನ್ನ ಮೇಲೆ. ಆ ದೈವಿಕ ದಯೆ ಯಾವಾಗಲೂ ನನ್ನನ್ನು ಉತ್ತಮ ಅನುಭವಕ್ಕೆ ನಡೆಸುತ್ತೆ, ಸಫಲತೆಗೆ ನಡೆಸುತ್ತೆ ನನ್ನನ್ನು. ನಾನು ದೇವರಿಗೆ ಕೃತಜ್ಞನಾದ್ದೀನಿ. ನಾನು ನಂಬಿಗಸ್ತನಾಗಿದ್ದೀನಿ. ನಾನು ನನ್ನ ಜೀವಿತದಲ್ಲಿ ದೈವಿಕ ಶಕ್ತಿ ಪ್ರಕಟಗೊಳ್ಳುತ್ತೆ. ನನ್ನ ಜೀವಿತವನ್ನು ನಿನ್ನ ಮಹಿಮೆ ಆವರಿಸಿಕೊಂಡಿರುವುದಕ್ಕಾಗಿ ಸ್ತೋತ್ರ. ನನ್ನನ್ನು ನೀತಿವಂತನಾಗಿ ಮಾಡಿದ್ದಕ್ಕಾಗಿ ಸ್ತೋತ್ರ. ಕ್ರಿಸ್ತನಲ್ಲಿ ಯಾವಾಗಲೂ ಜಯೋತ್ಸವ. ಪರಿಶುದ್ಧಾತ್ಮನು ನನ್ನೊಳಗಡೆ. ಅದ್ರ ಮೂಲಕ ನಾನು ಏನು ಬೇಕಾದರೂ ಮಾಡ್ತೀನಿ. ನನ್ನಲ್ಲಿ ಬಲಪಡಿಸುವಾದಿದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ನನಗೆ ದೈವಿಕ ಭಕ್ತಿ ದಿನ ಹೆಚ್ಚುತ್ತೆ. ನನಗೆ ಅದರಲ್ಲೇ ನನ್ನ ಸಂತೋಷ. ನನಗೆ ಸಂಪೂರ್ಣ ಖಜಾನೆ, ದೇವರ ಖಜಾನೆ ನನಗಿದೆ. ಹೇಳಿ, ದೇವ್ರದ್ದು ಏನಿದೆ ಎಲ್ಲ ನಂದೇನೆ. ಲೋಕದಲ್ಲಿ ಶ್ರೇಷ್ಠವಾದದೆಲ್ಲ ನನಗೇನೆ. ನಡು ನೆತ್ತಿಯಿಂದ ಅಂಗಾಲ್ವರೆಗೂ ಒಂದೊಂದು ಅಂಗಾಂಗ ಅಣು ರೇಣೆಗಳು ಪರಿಪೂರ್ಣ ಆರೋಗ್ಯದಲ್ಲಿದೆ. ನನ್ನ ಜೀವನ ದಿನ ದಿನ ಸೌಂದರ್ಯದಿಂದ ತುಂಬಿರುತ್ತೆ. ಕಾಯಿಲೆ ಮತ್ತು ಸೋಲಿಗೆ ನನ್ನ ಜೀವನದಲ್ಲೇ ಅವಕಾಶ ಇಲ್ಲ. ಮಹಿಮೆ ಮತ್ತೆ ಜಯದಲ್ಲಿ ಜೀವಿಸ್ತೀನಿ ನಾನು. ಕ್ರಿಸ್ತನೇ ನನ್ನ ಆರೋಗ್ಯದ ರಹಸ್ಯ. ಕ್ರಿಸ್ತನೇ ನನ್ನೊಳಗಿರುವುದೇ ಮಹಿಮೆಯ ರಹಸ್ಯ. ಕ್ರಿಸ್ತನ ಮೂಲಕ ಎಲ್ಲದರ ಮೇಲೆ ದೊರೆತನ ಇದೆ ನನಗೆ. ನನ್ನ ಶರೀರ ದೇವರ ವಾಕ್ಯದಲ್ಲಿ ಅಧೀನದಲ್ಲಿದೆ. ಎಂಥ ಬಲಹೀನತೆಗಳು, ಎಂಥ ವ್ಯಾಧಿಗಳನ್ನು ಸಹ ಆ ಶರೀರ ಗೆದ್ದು ನಿಲ್ಲುತ್ತೆ. ದೇವರನ್ನು ಪ್ರೀತಿಸುವುದಕ್ಕಾಗಿ ಸ್ತೋತ್ರ. ನನ್ನನ್ನು ಎಲ್ಲ ರೀತಿಯಲ್ಲಿ ಹೆಚ್ಚಿಸುವುದಕ್ಕಾಗಿ ಸ್ತೋತ್ರ. ನಿನ್ನ ಸ್ವರೂಪದಲ್ಲಿ ಉಂಟು ಮಾಡಿದೆಯಾ ಸ್ತೋತ್ರ. ನನ್ನ ಪರವಾಗಿ ನಿನ್ನ ದಯೆ ಇನ್ನೂ ಜಾಸ್ತಿ ಇದೆ ಎಲ್ಲರಿಗಿಂತ. ಈ ಲೋಕದ ಯಾರ ಮೇಲಿಗಿಂತಲೂ ನನ್ನ ಮೇಲೆ ದೇವರ ದಯೆ ಜಾಸ್ತಿ ಇದೆ. ನಾನು ಮುಂದೆ ಪ್ರಮೋಷನ್ಗೆ ಹೋಗಲು ಸಿದ್ಧಾಗಿದ್ದೀನಿ.
ಅವಕಾಶಗಳು ನನಗಾಗಿನೇ ಬರುತ್ತೆ. ಅಡ್ವಾಂಟೇಜ್ ನನಗೆ ಇರುತ್ತೆ. ಯಾಕೆಂದರೆ ದೇವರ ದಯೆ ನನ್ನೊಂದಿಗಿದೆ. ನಾನು ಎಂಥ ದೊಡ್ಡ ಆಶೀರ್ವಾದಗಳಿಗೂ ನಾನು ಸಿದ್ಧವಾಗಿದ್ದೀನಿ. ನಾನು ಯೋಸೇಫನಂತೆ ಅಧಿಪತಿಯಾಗಿ ಕೂರೋದಕ್ಕೂ ಸಿದ್ಧವಾಗಿದ್ದೀನಿ. ದೇವ ದಯೆ, ಮನುಷ್ಯರ ದಯೆ ಎಲ್ಲೋದ್ರೂ ನನಗಿರುತ್ತೆ. ನಾನು ಹೋಗುವಾಗ ಬರುವಾಗ ಆಶೀರ್ವಾದ. ನನ್ನ ಪ್ರಾಣ, ಆತ್ಮ, ಶರೀರ, ನನ್ನ ಜೀವದ ಒಂದೊಂದು ಅಣು ರೇಣೆಗಳು, ನನ್ನ ಒಂದೊಂದು ಜೀವ ಕೋಶಗಳು ಶರೀರದಲ್ಲಿ ಅದು ದೇವರನ್ನೇ ಕೂಗುತ್ತೆ. ನನ್ನ ಶರೀರ, ನನ್ನ ಶಕ್ತಿ ದಿನ ದಿನ ರಿನ್ಯೂ ಆಗುತ್ತೆ, ದಿನ ದಿನ ಹೊಸದಾಗುತ್ತೆ, ಹದ್ದಿನಂತೆ ಆರುತ್ತೇನೆ. ದೇವರು ನನ್ನ ಜೀವಿತವನ್ನ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಸತತವಾಗಿ ಸಮೃದ್ಧಿಯಾದ ಅಭಿವೃದ್ಧಿ ಇರುತ್ತೆ. ಸತತವಾಗಿ ಸಮೃದ್ಧಿಯಾದ ಅಭಿವೃದ್ಧಿ ಇರುತ್ತೆ. ಎಲ್ಲಿ ಹೋದ್ರೂ ನಾನು ಬಿಡುಗಡೆಯಲ್ಲಿ ಇರ್ತೀನಿ. ನನಗೆ ಆಶೀರ್ವಾದಗಳು ಬರೋದಕ್ಕೆ ಯಾವ ತಡೆ ಇಲ್ಲ. ನನಗೆ ಆ ದೇವ ಕೃಪೆ ನನ್ನನ್ನು ತ್ವರಿತಪಡಿಸುತ್ತೆ. ಆ ಬೇಕಾಗಿರೋ ಸ್ಪೀಡಿಗೆ ನನ್ನನ್ನು ಸರಿ ಮಾಡುತ್ತೆ. ನನಗೆ ಸರಿಸಾಟಿ ಯಾರೂ ಇಲ್ಲ. ನಾನು ಜೀವಿಸುವವರ ಪಟ್ಟಿಯಲ್ಲಿದ್ದೀನಿ. ನನ್ನ ಯೋಜನೆಗಳು, ನನ್ನ ಒಂದೊಂದು ಪ್ರತಿಯೊಂದು ಕಾರ್ಯಗಳು ಅದು ಸಮೃದ್ಧಿಯಾಗಿ, ಸಫಲವಾಗಿ, ಫಲದಾಯಕವಾಗಿರುತ್ತೆ. ನನ್ನ ಬಾಗಿಲು ಯಾವಾಗಲೂ ಐಶ್ವರ್ಯಕ್ಕಾಗಿ ತೆರೆದಿರುತ್ತೆ. ದೇಶಗಳ ಐಶ್ವರ್ಯ ನನ್ನ ಬಳಿಗೆ ಬರುತ್ತೆ. ಲೋಕದಲ್ಲಿರೋ ಶ್ರೇಷ್ಠವಾದೆಲ್ಲ ನನ್ನ ಹುಡುಕೊಂಡು ಬರುತ್ತೆ. ದಿನ ದಿನ, ಕ್ಷಣ ಕ್ಷಣ, 1000 ಇಂಟು 1000 ಮಲ್ಟಿಪ್ಲಿಕೇಶನ್ ಇರುತ್ತೆ. ಪ್ರತಿದಿನ, ಪ್ರತಿ ಕ್ಷಣ ನಾನು ಎಕ್ಸಲೆನ್ಸ್ ಅಲ್ಲಿ ಇರ್ತೀನಿ. ನಾನು ಯಾವತ್ತು ಕುಂದಿ ಹೋಗುವಂಥದ್ದವೆಲ್ಲ ನನ್ನ ಜೀವಿತದಲ್ಲಿ ಇಲ್ಲವೇ ಇಲ್ಲ. ಯಾಕೆಂದರೆ ದೇವ ಕೃಪೆ ನನ್ನ ಆವರಿಸಿಕೊಂಡಿದೆ. ನಾನು ನಿತ್ಯ ಜೀವಕ್ಕೆ ಹೋಗ್ತಾ ಇರೋ ವ್ಯಕ್ತಿ. ನಾನು ಈ ಲೋಕ ನನ್ನ ಶಾಶ್ವತ ತಾಣ ಅಲ್ಲ. ನಾನು ಯಾಕೆ ಅಂತ ಹೇಳಿದ್ರೆ ನನಗಾಗಿ ನನ್ನ ರಕ್ಷಕ ಬಲಿಯಾಗಿದ್ದಾರೆ. ಆ ಪರಲೋಕ ಕೊಡೋದಕ್ಕೆ, ಆ ನಿತ್ಯ ಜೀವನ ಕೊಡೋದಕ್ಕೆ ವೈರಿಗಳು ನನ್ನ ಜಯಿಸೋದಕ್ಕಾಗೋದಿಲ್ಲ. ಮಾಟ ಮಂತ್ರಗಳಿಗೆ ಅವಕಾಶನೇ ಇಲ್ಲ. ಯಾಕೆಂದ್ರೆ ಲೋಕದಲ್ಲಿರುವ ಆತನಿಗಿಂತ ನನ್ನಲ್ಲಿರುವ ಆತನೇ ಹೆಚ್ಚಿನ. ಹಣಕಾಸಿನ ಕೊರತೆ ನನಗಿಲ್ಲ. ಪರಲೋಕದ ಖಜಾನೆಗೆ ಅಟ್ಯಾಚ್ ಆಗಿದೆ ನಂದು. ದಿವ್ಯ ಜ್ಞಾನ ನನಗೆ, ನನ್ನ ಮಕ್ಕಳಿಗೆ, ನನ್ನ ಸಂತತಿಗೆ ಅಪರಿಮಿತವಾದ ಜ್ಞಾನ ಇರುತ್ತೆ. ಜ್ಞಾನದ ಕೊರತೆನೇ ಇಲ್ಲ ನಮ್ಮಲ್ಲಿ. ನಮ್ಮ ಮನೆಯಲ್ಲಿ ಜ್ಞಾನಿಗಳು, ಬುದ್ಧಿವಂತರು, ರಾಜರು ಹುಟ್ಟುತ್ತಾರೆ. ನನ್ನ ಮನೆಯಿಂದಲೇ, ನನ್ನ ಸಂತತಿಯಿಂದಲೇ MLA, MP, ಚೀಫ್ ಮಿನಿಸ್ಟರ್, ಗವರ್ನರ್ಗಳು ಹೊರಡುತ್ತಾರೆ. ಚಿನ್ನನ ಧೂಳು ತರ ಇಡ್ತೀನಿ ನಾನು. ವೈರಿಗಳ ಮುಂದೆ ಔತಣ, ಅವಕಾಶಗಳನ್ನು ಹುಡುಕೊಂಡು ಬರುತ್ತೆ. ಎಲ್ಲ ಡಿನಾಮಿನೇಷನ್ ರೀತಿಯಲ್ಲಿ ನನಗೆ ಹಣ ಹರಿದು ಬರುತ್ತೆ. ಎಲ್ಲ ಬಿಸ್ನೆಸ್ಗಳು ವೈಡ್ ಓಪನ್ ಇದೆ. ನನಗೆ ಶ್ರೇಷ್ಠವಾದುದು ನನಗೆ ಮೀಸಲಾಗಿದೆ. ಯೇಸು ನನ್ನನ್ನು ಯೋಗ್ಯರನ್ನಾಗಿ ಮಾಡಿದ್ದಾರೆ ಅದಕ್ಕೆ. ಆಮೇನ್. ಪರಲೋಕದ ನಮ್ಮ ತಂದೆ, ನಿನ್ನ ನಾಮವು ಪರಿಶೀಲಿಸಬಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಾನಯುತ ದಯಪಾಲಿಸು. ನಮಗೆ ತಪ್ಪು ಮಾಡಲು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಡಿನ ತಪ್ಪಿಸಿ. ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಡೆಯುವ. ನನ್ನ ಮನೆ ಹೊನ್ನನ್ನು ಕೊಂಡಾಡು, ನನ್ನ ಸರ್ವೇಂದ್ರ ಆತನ ಪವಿತ್ರವನ್ನು ಕೀರ್ತಿರಿ. ನನ್ನ ಮನೆ ಹೊನ್ನನ್ನು ಕೊಂಡಾಡು, ಆತನ ಉಪಕಾರಗಳನ್ನೂ ಮರೆಯಬೇಡ. ಯೇಸು ರಕ್ತದಲ್ಲಿ ನಾನಿರುವೆ, ಯೇಸು ರಕ್ತದಲ್ಲಿ ನಾನಿರುವೆ.
ಸೈತನ್ಯವ ಹಾನಿ ಮಾಡಲಾರನು, ಸೈತನ್ಯವ ಹಾನಿ ಮಾಡಲಾರನು. ಹಾನಿಲ್ಲ, ಹಾನಿಲ್ಲ, ಹಾನಿಲ್ಲ. I cover right under the blood. Right under the blood. The devil can do no harm, no harm, no harm, no harm. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯತೆಯು ಈಗಲೂ ಸದಾ ಕಾಲ ನಿಮ್ಮೆಲ್ಲರ ಸಂಗಡ, ಎಲ್ಲ ಪರಿಶುದ್ಧ ದೇವ ಮಕ್ಕಳ ಸಂಗಡ ಕ್ರಿಸ್ತನ ತಿರುಗಿ ಮಾಡದಂಕ ಇರುವುದಾಗಿರಲಿ. ಆಮೇನ್, ಆಮೇನ್, ಆಮೇನ್. ಜಯ ಕೊಟ್ಟ ದೇವರಿಗೆ ಸ್ತೋತ್ರ. ಹಾಲೆಲೂಯಾ, 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 ಹಾಲೆಲೂಯಾ. ಇನ್ಯಾರಾದ್ರೂ ಸಾಕ್ಷಿ ಉಳಿದಿದ್ದೀರಾ? ಇನ್ಯಾರಾದ್ರೂ ಸಾಕ್ಷಿಯವರು? ಯಾರು ಸಾಕ್ಷಿ ಉಳಿದಿದ್ರೆ ಕೈ ಎತ್ತಿ. ಇನ್ಯಾರು ಸಾಕ್ಷಿ ಉಳಿದಿರಿದ್ರೆ ಸರಿ. ಎಲ್ಲರೂ ಸಮಾಧಾನ ಹೋಗಿ ಬರ್ಬೋದು ಎಲ್ಲರೂ. ಹಾಲೆಲೂಯಾ.